ಒಂದೂರಲ್ಲಿ ಒಂದು ಸೈಲೆಂಟ್ ಆದ ಕಾಲೋನಿ ಇದೆ. ಅಲ್ಲಿ ಯಾರು ಬಂದು ಹೋಗಿ ಮಾಡಲ್ಲ, ಯಾಕಂದ್ರೆ ಅಲ್ಲೊಂದು ಪಾಳ್ ಬಂಗ್ಲೆ ಇದೆ. ಅದು ಹೆಸರಿಗಷ್ಟೇ ಪಾಳ್ ಬಂಗ್ಲೆ ಆಗಿತ್ತು. ಆ ಜಾಗ ತುಂಬಾ ನೀಟಾಗಿರ್ತಾ ಇತ್ತು. ಆ ಪಾಳ್ ಬಂಗ್ಲೆ ಗೇಟು ರಸ್ತೆಗಿತ್ತು. ಮತ್ತೆ ಗೇಟ್ ಹೊರಗಡೆ ಒಂದು ಮಡಕೆನಲ್ಲಿ ನೀರಿಟ್ಟಿದ್ರು. ಅದ್ರ ಮೇಲೆ ಒಂದು ಗ್ಲಾಸ್ ಕೂಡ ಇಟ್ಟಿದ್ದಾರೆ. ಮೇಲೆ ಬರ್ದಿದ್ದಾರೆ ತಾಯಿಯ ಪ್ರೀತಿ. ಊರಲ್ಲಿ ಕೋವಿಡ್ ಕಾರಣದಿಂದ ಲಾಕ್ಡೌನ್ ಆಗಿದೆ. ಎಲ್ಲಾ ಕೂಲಿಗಾರರು ನಡ್ಕೊಂಡೆ ಅವ್ರ ಊರಿಗೆ ವಾಪಸ್ ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಒಂದ್ ಹೆಂಗ್ಸು ರೂಪವತಿ ಮತ್ತೆ ಅವನ 1 ವರ್ಷದ ಮಗ ಅರ್ಮಾನ್ ಕೂಡ ಅವ್ರ ಜೊತೆ ಹೋಗ್ತಿದ್ದ. ರೂಪವತಿ ತನ್ನ ಮಗನ್ನ ಎತ್ಕೊಂಡೆ ಎಷ್ಟೋ ಮೈಲಿ ದೂರ ನಡ್ಕೊಂಡೇ ಬರ್ತಾ ಇದ್ದಾಳೆ. ಈಗ ನನ್ ಕಾಲು ಕೂಡ ತುಂಬಾ ಸೋತ್ ಹೋಗಿದೆ. ಜೊತೆಗೆ ಅರ್ಮಾನ್ ಕೂಡ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಹಾಲು ಕುಡಿಬೇಕು ಅಂತಾನೆ. ನನ್ನ ಎದೆನಲ್ಲಿ ಇವಾಗ ಹಾಲು ಇಲ್ಲ. ನಾನ್ ಇವನಿಗೆ ಏನ್ ಕುಡಿಸ್ಲಿ? ರೂಪವತಿ ಅದನ್ನೇ ಯೋಚನೆ ಮಾಡ್ಕೊಂಡು ಅಲ್ಲೇ ಒಂದ್ ಕಡೆ ಕೂತ್ಕೊಂಡು ನಿದ್ದೆ ಮಾಡ್ಬಿಡ್ತಾಳೆ. ಹಾಗಾಗಿ ಅವಳ ಜೊತೆ ಇದ್ದಂತವ್ರು ಮುಂದಕ್ಕೆ ಹೊರಟೋಗ್ತಾರೆ. 1-2 ಗಂಟೆ ನಂತರ ಅರ್ಮಾನ್ ಅಳೋ ಅಂತ ಶಬ್ದ ಅವಳ ಕಿವಿಗೆ ಬೀಳತ್ತೆ. ಆಯ್ತಪ್ಪ, ಸುಮ್ನೆ ಇರು. ಅಯ್ಯೋ, ನನ್ ಜೊತೆ ಇದ್ದವರೆಲ್ಲ ಎಲ್ಲಿ ಹೋದ್ರು? ನಾನೀಗ ಎಲ್ಲಿಗೆ ಅಂತ ಹೋಗ್ಲಿ? ಒಂಟಿಯಾಗಿ ಎಲ್ಲಿಗೆ ಹೋಗ್ಲಿ? ಅರ್ಮಾನ್ ತುಂಬಾ ಜೋರಾಗಳ್ತಾನೆ. ರೂಪವತಿ ಮಗುನ ಸಮಾಧಾನ ಮಾಡ್ತಿರ್ತಾಳೆ ಮತ್ತೆ ಜೊತೆಲಿದ್ದಂತ ಜನಗಳ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾಳೆ. ಆದ್ರೆ ಅರ್ಮಾನ್ ಮಾತ್ರ ಸುಮ್ನಾಗೋದೇ ಇಲ್ಲ. ರೂಪವತಿ ಪದೇ ಪದೇ ಖಾಲಿಯಾಗಿರೋ ಬಾಟಲ್ ಅನ್ನ ನೋಡ್ತಾ ಇರ್ತಾಳೆ. ಅದ್ರಲ್ಲಿ 1 ಹನಿ ಹಾಲ್ ಕೂಡ ಇರಲ್ಲ. ಅವಳಿಗೆ ತಲೆ ಕೆಟ್ಟು ಹೋಗತ್ತೆ. ಈಗೇನ್ ಮಾಡ್ಲಿ? ಈ ಮಗುಗೆ ಹೇಗ್ ಹಾಲ್ ಕೊಡಿಸ್ಲಿ ನಾನು? ಅಯ್ಯೋ ದೇವ್ರೆ, ಏನಾದ್ರೂ ಸಹಾಯ ಮಾಡಪ್ಪ. ನಾನ್ ಅಂದ್ಕೊಂಡಿದ್ದೆ ಇವನ್ನೆಲ್ಲ ಆಸೆಗಳನ್ನ ಪೂರ್ತಿ ಮಾಡ್ತೀನಿ ಅಂತ. ಕೊನೆ ಪಕ್ಷ ಹಾಲ್ ಕೂಡ ಕುಡ್ಸಕ್ ಆಗ್ತಾ ಇಲ್ಲ ಇವನಿಗೆ. ರೂಪವತಿ ತುಂಬಾ ತಲೆ ಕೆಡ್ಸ್ಕೊತಾಳೆ. ಅದೇ ಸಮಯಕ್ಕೆ 8 ವರ್ಷದ ಒಬ್ಬ ಮಗು ಅಲ್ಲಿ ಬರ್ತಾನೆ. ಅವನ ಹೆಸರು ಚಾಹತ್ ಅಂತ. ಅವನು ರೂಪವತಿಗೆ ತನ್ನ ಹೆಸರನ್ನ ಹೇಳ್ತಾನೆ. ನನ್ನ ಹೆಸರು ಚಾಹತ್ ಅಂತ. ನೀವು ಗಾಬರಿ ಆಗ್ಬೇಡಿ. ಮತ್ತೆ ನೀವು ನನ್ನ ಜೊತೆ ಬನ್ನಿ. ನಾನ್ ನಿಮ್ಮ ಪುಟ್ಟ ಮಗುಗೆ ಹಾಲಿನ ವ್ಯವಸ್ಥೆ ಮಾಡ್ತೀನಿ. ನೀನೇ ಇಷ್ಟು ಸಣ್ಣವನು, ನೀನ್ ಹೇಗ್ ಮಾಡೋದಕ್ ಸಾಧ್ಯ? ನೀವ್ ನನ್ನ ವಯಸ್ಸನ್ನ ನೋಡ್ಬೇಡಿ, ಬದ್ಲಿಗೆ ನಿಮ್ಮ ಮಗನ ಹಸಿವನ್ನ ನೋಡಿ. ಹಾ ಸರಿ ಸರಿ, ನಡಿ ಬೇಗ. ಚಾಹತ್ ಅರ್ಮಾನನ್ನ ಎತ್ಕೊಂಡು ಆ ಹೆಂಗ್ಸನ್ನ ಕರ್ಕೊಂಡು ಮುಂದೆ ಹೋಗ್ತಾನೆ. ಅವನು ಅವರಿಬ್ಬರನ್ನ ಕರ್ಕೊಂಡು ಅದೇ ಪಾಳ್ ಬಂಗ್ಲೆ ಹತ್ರ ಬರ್ತಾನೆ. ಹೊರಗಡೆ ತಾಯಿಯ ಪ್ರೀತಿ ಅಂತ ಬರ್ದಿರೋ ಜಾಗಕ್ಕೆ. ನನಗ್ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಇಲ್ಲಿರೋ ನೀರ್ ಕುಡಿತೀನಿ ಮತ್ತೆ ಅರ್ಮಾನ್ಗೂ ಕುಡಿಸ್ತೀನಿ. ರೂಪವತಿ ಚಾಹತ್ ಜೊತೆ ಒಳಗಡೆ ಹೋಗ್ತಾಳೆ. ಚಾಹತ್ ಮಗುಗೆ ಹಾಲ್ ತಂದು ಕೊಡ್ತಾನೆ. ರೂಪವತಿ ಅರ್ಮಾನ್ಗೆ ಹಾಲ್ ಕುಡಿಸ್ತಾಳೆ. ಅರ್ಮಾನ್ ನಿದ್ದೆಗೆ ಹೋಗ್ತಾನೆ. ಆಗ ರೂಪವತಿಗೆ ಭಯ ಆಗತ್ತೆ. ಎಲ್ಲಿದ್ದೀನಿ ನಾನು? ಯಾವ ಜಾಗ ಇದು? ಮತ್ತೆ ಈ ಚಾಹತ್ ಯಾರು? ಮತ್ತೆ ನನಗಿಲ್ಲಿ ಯಾರು ಯಾಕೆ ಕಾಣಿಸ್ತಾ ಇಲ್ಲ? ಆಗ ತುಂಬಾ ಜೋರಾಗಿ ಗಾಳಿ ಬೀಸತ್ತೆ. ಇಲ್ಲಿನ ವಾತಾವರಣ ತುಂಬಾ ಭಯಂಕರವಾಗಿ ಕಾಣಿಸ್ತಾ ಇದೆ. ಚಾಹತ್, ಚಾಹತ್! ಹೇಳಿ, ನಾನ್ ಇಲ್ಲೇ ಇದ್ದೆ. ಈಗ ನಾನು ಇಲ್ಲಿಂದ ಹೋಗ್ಬೇಕು. ತುಂಬಾ ದೂರ ಹೋಗೋದಿದೆ ನನ್ಗೆ. ಆದ್ರೆ ಈಗ ಸಂಜೆ ಆಗಿದೆ. ನೀವ್ ಅಷ್ಟೊಂದ್ ದೂರ ಹೇಗ್ ಹೋಗ್ತೀರಾ? ತಲುಪೋದಕ್ಕೆ ರಾತ್ರಿ ಆಗುತ್ತೆ. ಇಲ್ಲ ಪರವಾಗಿಲ್ಲ, ನಾನ್ ಹೋಗ್ತೀನಿ. ನೀನಿಲ್ಲಿ ಒಬ್ನೇ ಇರ್ತೀಯಾ? ಮತ್ತೆ ಇಷ್ಟು ದೊಡ್ಡ ಪಾಳ್ ಬಂಗ್ಲೆ ಇದು, ಇದನ್ನೆಲ್ಲ ಸ್ವಚ್ಛ ಮಾಡಿರೋದು ನೀನೇನಾ? ನಿಮ್ಮಮ್ಮ ಎಲ್ಲಿದ್ದಾರೆ? ನಮ್ಮಮ್ಮ ಅಂತೂ ನನಗೆ ಹಗಲ್ ಹೊತ್ತು ಕಾಣಿಸೋದೇ ಇಲ್ಲ. ರಾತ್ರಿ ಹೊತ್ತೇ ನಮ್ಮಮ್ಮ ಬರೋದು. ಎಲ್ಲಿವರೆಗೂ ನಮ್ಮಮ್ಮ ಬರೋದಿಲ್ವೋ ಅಲ್ಲಿವರೆಗೂ ನೀವಿಲ್ಲಿಂದ ಹೋಗೋದಕ್ಕಾಗೋದಿಲ್ಲ. ರಾತ್ರಿ ಆ ಪಾಳ್ ಬಂಗ್ಲೆನಲ್ಲಿ ಕತ್ಲೆ ಆವರ್ಸತ್ತೆ. ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ. ಭಯಂಕರವಾದ ಶಬ್ದ ಕೂಡ ಅಲ್ಲಿಂದ ಹೊರಗಡೆ ಬರ್ತಾ ಇರತ್ತೆ. ತಾಯಿಯ ಪ್ರೀತಿ ಅಂತ ಬರ್ದಿದ್ದ ಜಾಗದಲ್ಲಿ ಭೂತದ ಪ್ರೀತಿ ಅಂತ ಬರ್ದಿದೆ. ಹೆದರ್ಕೊಂಡಿರೋ ರೂಪವತಿ ಅರ್ಮಾನನ್ನ ಎತ್ಕೊಂಡು ಕೂತಿರ್ತಾಳೆ. ಆಗ ಅಲ್ಲಿಗೆ ಒಂದು ಭೂತ ಬರತ್ತೆ. ಚಾಹತ್, ಚಾಹತ್ ಎಲ್ಲಿದ್ಯಾ ನೀನು? ಈ ಭೂತ ಯಾರು? ಇವ್ರು ನಮ್ಮಮ್ಮ. ಇವ್ರನ್ನ ಭೂತ ಅನ್ಬೇಡಿ. ನನ್ಗೆ ಹಗಲಲ್ಲೇ ಅನುಮಾನ ಬಂದಿತ್ತು. ನಾನು ಇಲ್ಲಿಂದ ಹೊರಗಡೆ ಹೋಗಕ್ ಕೊಡು. ಈಗ ನಿನ್ನನ್ನ ಇಲ್ಲಿಂದ ಹೊರಗಡೆ ಕಳ್ಸಲ್ಲ. ಜೀವಂತವಾಗಂತೂ ಹೊರಗೆ ಹೋಗೋದೇ ಇಲ್ಲ. ನನ್ಗೊಂದು ಸಣ್ಣ ಮಗು ಇದೆ, ಅದ್ರ ಬಗ್ಗೆ ಯೋಚನೆ ಮಾಡು. ನನ್ನನ್ನ ಸಾಯಿಸ್ಬೇಡ, ನನ್ನನ್ನ ಹೋಗಕ್ ಬಿಡು. ನಿನ್ ಮಗುನ ನಾನ್ ಇಟ್ಕೋತೀನಿ. ನಿನ್ನನ್ನ ಇಲ್ಲಿಂದ ಕಳಿಸ್ಬಿಡ್ತೇನೆ. ರೂಪವತಿ ಒಳಗಡೆಯಿಂದ ನಡುತ್ತಿದ್ದಾಳೆ. ಆದ್ರೆ ಅವಳು ಹೆಣ್ಣಿಗಿಂತ ಜಾಸ್ತಿ ಒಬ್ಳು ತಾಯಿ ಆಗಿದ್ಲು. ಅದಕ್ಕೆ ಆ ಭೂತದ ಮುಂದೆ ಮಗು ಪ್ರಾಣ ಉಳ್ಸು, ನನ್ ಪ್ರಾಣ ಉಳ್ಸು ಅಂತ ಬೇಡ್ಕೋತಾ ಇದ್ಲು. ಅದನ್ ನೋಡಿ ಭೂತಕ್ಕೆ ಕರುಣೆ ಬರತ್ತೆ. ನೀನ್ ಹೇಗೆ ನಿನ್ ಮಗು ಪ್ರಾಣ ಭಿಕ್ಷೆ ಕೇಳ್ತಾ ಇದ್ದೋ, ನಾನು ನನ್ ಮಗುನ ಕಂಕಳಲ್ಲಿ ಎತ್ಕೊಂಡು ಪ್ರಾಣ ಭಿಕ್ಷೆ ಕೇಳ್ತಾ ಇದ್ದೆ. ಆದ್ರೆ ಆ ರೌಡಿಗಳು ನನ್ನ ಮಾತನ್ನ ಕೇಳಲೇ ಇಲ್ಲ. ನನ್ನನ್ನ ಬೆಂಕಿಗೆ ಆಹುತಿ ಕೊಟ್ಬಿಟ್ರು. ಆದ್ರೆ ನಾನು ಬೆಂಕಿಲ್ ಸುಡ್ತಾ ಇದ್ರು ಅವ್ರ ಹಿಂದೆ ಓಡ್ ಹೋದೆ. ಆಗ ಅವರು ನನ್ನ ಮಗ ಚಾಹತ್ನ ಜೀವಂತವಾಗಿ ಬಿಟ್ರು. ಆದ್ರೆ ಇವತ್ತು ಅವನು ಅವನ್ ತಾಯಿ ಇಲ್ದೆ ಅನಾಥವಾಗಿ ಸುತ್ತಾಡ್ತಾ ಇದ್ದಾನೆ. ಆವಾಗಿಂದ ನಾನ್ ಯಾರನ್ನು ಜೀವಂತವಾಗಿ ಬಿಡಲ್ಲ. ನನ್ ಮಗುಗೋಸ್ಕರನಾದ್ರೂ ನನ್ನ ಬಿಟ್ಬಿಡು. ನನ್ ಹತ್ರ 2 ದಾರಿ ಇದೆ. ಅದ್ರಲ್ಲಿ ಒಂದನ್ನ ನೀನ್ ಆರಿಸ್ಕೋಬೇಕಾಗತ್ತೆ. ನಾನ್ ತಯಾರಾಗಿದ್ದೀನಿ. ನಿಮ್ಮಿಬ್ರಲ್ಲಿ ಒಬ್ಬರನ್ನ ಸಾಯಿಸ್ತೀನಿ ನಾನು. ಇವಾಗ ಹೇಳು, ನೀನೇ ಸಾಯ್ತ್ಯೋ ಅಥವಾ ನಿನ್ ಮಗುನ ಸಾಯಿಸ್ತ್ಯೋ? ನೀನ್ ನನ್ನನ್ನು ಸಾಯಿಸು. ಈ ಮಗು ಪ್ರಪಂಚನ ನೋಡೋದಕ್ ಬಿಡು. ನೀನ್ ಅವಾಗಿಂದ ನಿನ್ನ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದೆ. ಈಗ ಸಾಯೋದಕ್ಕೂ ಸಿದ್ಧಳಾಗಿದ್ಯಾ?
ನಿನ್ನೊಳಗಡೆ ತಾಯಿ ಮಮತೆ ಇದೆ. ಈ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ಯಾ. ನಾನ್ ಯಾರನ್ನು ಸಾಯಿಸಲ್ಲ. ನಾನ್ ಹೆಂಗ್ಸಿಗೋಸ್ಕರ ಹುಡುಕ್ತಾ ಇದ್ದೆ ಅಂದ್ರೆ ಮಗುಗೋಸ್ಕರ ತನ್ನ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ಅಂತವಳನ್ನ. ಅವಳಲ್ಲಿ ತಾಯಿ ಮಮತೆ ಇರ್ಬೇಕು. ಈಗ ನನ್ನ ಆತ್ಮಕ್ಕೆ ಮುಕ್ತಿ ಸಿಗತ್ತೆ. ನೀನು ಈ ಮನೆನ ತಗೋ, ಮತ್ತೆ ಚಾಹತ್ತನ್ನು ನಿನ್ ಜೊತೆನೆ ಇಟ್ಕೋ. ಇವನಿಗೆ ತಾಯಿ ಪ್ರೀತಿ ಕೊಡು. ನಾನ್ ಈ ಪಾಲ್ ಬಗ್ಲೆನ ಮನೆ ಆಗಿ ಬದಲಾಯಿಸ್ತೀನಿ. ಯಾರು ಇದ್ರೊಳಗಡೆ ಬರಕ್ಕಾಗಲ್ಲ. ನೀನ್ ಯಾವಾಗ್ಲೂ ಸುರಕ್ಷಿತವಾಗಿರ್ತೀಯ. ಆ ಭೂತ ಹಾಗೇಳಿ ಮಾಯಾಗೋಗುತ್ತೆ. ಅವಳ ಆತ್ಮಕ್ಕೆ ಮುಕ್ತಿ ಸಿಗತ್ತೆ. ಮತ್ತೆ ಆ ಪಾಲ್ ಬಂಗ್ಲೋ ಆಗಿ ಬದಲಾಗತ್ತೆ. ಈಗ ರೂಪವತಿಗೆ 2 ಮಕ್ಕಳಿದ್ರು. ಪ್ರೀತಿ ಹೊಲಿಗೆ ಕೆಲಸ ಮಾಡ್ಕೊಂಡು ತನ್ನ ಜೀವನನ ಸಾಗಿಸ್ತಾ ಇದ್ಲು. ಆದ್ರೆ ಪ್ರೀತಿ ಜೀವನ ಪ್ರತಿದಿನ ಹಾಗೆ ಇರ್ತಾ ಇರ್ಲಿಲ್ಲ. ಒಂದು ದೊಡ್ಡ ಕುಟುಂಬದಲ್ಲಿ ಅವಳ ಮದ್ವೆ ಆಗಿತ್ತು. ತಾನು ಗಂಡನ್ ಮನೆಗ್ ಹೋಗೋದಕ್ ಮುಂಚೆನೆ ಪ್ರೀತಿ ಓರ್ಗಿತ್ತಿಯರು ಅವ್ರ ಮನೆ, ಹೊಲ, ತೋಟ ಎಲ್ಲಾನು ಕೂಡ ನುಂಗ್ಬಿಟ್ಟಿದ್ರು. ಹಳ್ಳಿನಲ್ಲಿ ತನ್ನ ಗಂಡ ಠಾಕೂರ್ ವಿಜೇಂದ್ರ ಸಿಂಗ್ ಮನೆ, ಮಾನ, ಸಮ್ಮಾನ ಇದನ್ನೆಲ್ಲ ನೋಡಿ ಪ್ರೀತಿಗೆ ಸಮಾಧಾನನೇ ಇರ್ಲಿಲ್ಲ. ಪ್ರೀತಿ ಗಂಡನ ವಯಸ್ಸು ಅವಳಿಗಿಂತ 10 ವರ್ಷ ಜಾಸ್ತಿ ಇತ್ತು. ಒಂದು ದಿನ ಪ್ರೀತಿ ವಿಜೇಂದ್ರ ಸಿಂಗನ್ನ ಕೇಳ್ತಾಳೆ, ನೀವ್ ಯಾಕೆ ಇಷ್ಟ ತಡವಾಗಿ ಮದ್ವೆ ಮಾಡ್ಕೊಂಡ್ರಿ? ನೀವು ಸರಿಯಾದ ಸಮಯಕ್ಕೆ ಮದ್ವೆ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಮಕ್ಕಳು ಹುಟ್ಟಿರ್ತಾ ಇದ್ರು. ಅದು ಯಾಕಂದ್ರೆ ನಾನು ಮದುವೆ ಮಾಡ್ಕೋಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ನನಗೆ ಅವ್ರ ಸೇವೆ ಮಾಡೋದಕ್ಕೆ ಸಮಯ ಸಿಗಲ್ಲ. ಹಾಗಾಗಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೆ ನಾನು ಮದುವೆ ಆಗ್ಬೇಕಾಗಿತ್ತು. ನೀನ್ ಬೇಗ ನಮ್ಮ ವಾರಸನ್ನ ಕೊಡು. ಪಾಪ ಅಪ್ಪ ಅಮ್ಮ ಆ ಮಗುನ ಆಟ ಆಡಿಸಿ ಊಟ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಒಂದು ದಿನ ಆ ಮನೆಗೆ ಒಬ್ಬ ಮನುಷ್ಯ ಬಂದು ಹೇಳ್ತಾನೆ, ಬ್ರಿಜೇಂದ್ರ ಅವರೇ, ನಿಮ್ಮ ಹಳೆ ಮನೆ ಬೀಳೋ ಹಾಗಿದೆ. ಈ ಮಳೆಗಾಲಕ್ಕೂ ಮುಂಚೆ ಆ ಮನೆನ ರಿಪೇರಿ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ಬ್ರಿಜೇಶ್ ಆ ಕೂಡ್ಲೆ ಆ ಮನುಷ್ಯನ ತನ್ನ ಜೊತೆ ಕರ್ಕೊಂಡು ಹೋಗಿ ನಿಧಾನವಾಗಿ ಮಾತಾಡೋಕ್ ಶುರು ಮಾಡಿದ್ರು. ಪ್ರೀತಿ ಬ್ರಿಜೇಶ್ಗೆ ಒಂದು ಹಳೆ ಬಂಗ್ಲೆ ಇದೆ ಅನ್ನೋದು ಗೊತ್ತೇ ಇರ್ಲಿಲ್ಲ. ಮತ್ತವಳು ಅದ್ರ ಬಗ್ಗೆ ಯಾವತ್ತೂ ಅವನ್ ಬಾಯಲ್ಲಿ ಕೇಳೂ ಇರ್ಲಿಲ್ಲ. ಆದ್ರೆ ಅವಳಿಗೆ ಒಂದು ವಿಚಿತ್ರ ಅನ್ಸಿದ್ದೇನಂದ್ರೆ ಬ್ರಿಜೇಶ್ ಆ ಮನುಷ್ಯನ್ ಜೊತೆ ಯಾಕೆ ಒಂಟಿಯಾಗಿ ಮಾತಾಡ್ತಿದ್ದಾನೆ ಅಂತ. ಆ ಮನುಷ್ಯ ಮನೆಯಿಂದ ಹೋದ್ಮೇಲೆ ಪ್ರೀತಿ ಬ್ರಿಜೇಶನ್ನ ಕೇಳ್ತಾಳೆ, ನಿಮ್ಗೆ ಹಳೆ ಬಂಗ್ಲೋ ಇದ್ಯಾ? ನೀವ್ ಯಾವತ್ತೂ ಅದ್ರ ಬಗ್ಗೆ ನನ್ಗೆ ಏನು ಹೇಳೇ ಇಲ್ಲ. ಬ್ರಿಜೇಶ್ ಅವಳ ಪ್ರಶ್ನೆಗೆ ಉತ್ತರ ಕೊಡ್ತಾನೆ, ಒಂದು ಹಳೆ ಮನೆ ಅಂತೂ ಇದೆ, ಆದ್ರೆ ಅದ್ರ ಬಗ್ಗೆ ಹೇಳೋದಕ್ಕೆ ಏನ್ ವಿಶೇಷ ಇಲ್ಲ. ನನಗೆ ಅಡ್ಗೆ ಮಾಡ್ಕೊಡ್ತೀಯಾ? ನಾನು ಸ್ವಲ್ಪ ಮಾರುಕಟ್ಟೆಗೆ ಹೋಗ್ಬೇಕು. ಪ್ರೀತಿಗನ್ನಿಸ್ತು ಬ್ರಿಜೇಶ್ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ. ಒಂದು ದಿನ ಬ್ರಿಜೇಶ್ ಮನೆಯಿಂದ ಆಚೆ ಹೋದಾಗ ಬ್ರಿಜೇಶ್ ಕೀ ಗೊಂಚನ್ನ ತಗೊಂಡು ಬ್ರಿಜೇಶ್ ಹಳೆ ಮನೆ ಹತ್ರ ಹೋಗ್ತಾಳೆ. ಬ್ರಿಜೇಶ್ಗೆ ಒಂದು ಹಳೇ ದೊಡ್ಡ ಬಂಗ್ಲೋ ಇತ್ತು. ಅದನ್ನ ಯಾರು ನೋಡ್ಕೊಳ್ದೇ ಇರೋ ಕಾರಣ ಅದು ತುಂಬಾ ಹಾಳಾಗ್ ಹೋಗಿತ್ತು. ಮೇನ್ ಗೇಟ್ ಹಾಕಿದಂತ ಬೀಗಕ್ಕೆ ಪ್ರೀತಿ ಕೈಯಲ್ಲಿದ್ದಂತ ಎಲ್ಲಾ ಕೀನ ಹಾಕಿ ನೋಡ್ತಾಳೆ. ತುಂಬಾ ಹೊತ್ತಿನ ನಂತರ ಒಂದು ಕೀಯಿಂದ ಆ ಬೀಗ ಓಪನ್ ಆಗತ್ತೆ. ಪ್ರೀತಿ ಯಾವಾಗ ಆ ಗೇಟನ್ನ ಓಪನ್ ಮಾಡ್ತಾಳೆ, ಒಳಗಡೆಯಿಂದ ತುಂಬಾ ಜೋರಾದ ಗಾಳಿ ಬರತ್ತೆ. ಪ್ರೀತಿನ ಆ ಗಾಳಿ ಒಂದ್ ಹೆಜ್ಜೆ ಹಿಂದಕ್ಕೆ ತಳ್ಳತ್ತೆ. ಈ ಮುಚ್ಚಿರೋ ಮನೆಯಿಂದ ಇಷ್ಟೊಂದು ಜೋರ್ ಗಾಳಿ ಎಲ್ಲಿಂದ ಬರ್ತಿದೆ? ಸ್ವಲ್ಪ ಹೊತ್ತಿನ ನಂತರ ಆ ಗಾಳಿ ನಿಂತು ಹೋಗುತ್ತೆ. ಪ್ರೀತಿ ಯಾವಾಗ ಆ ಮನೆ ಒಳಗಡೆ ಕಾಲಿಡ್ತಾಳೋ ಅವಳ ಕಿವಿನಲ್ಲಿ ಯಾರೋ ಏನೋ ಹೇಳ್ದಂಗಾಗತ್ತೆ. ಯಾರಿದ್ದೀರಾ ಇಲ್ಲಿ? ಯಾರೂ ಉತ್ತರ ಕೊಡೋದಿಲ್ಲ. ಪ್ರೀತಿಗೆ ತನ್ನ ಮಾತು ತನಗೆ ಪ್ರತಿಧ್ವನಿಯಾಗಿ ಕೇಳಿಸ್ತಿರತ್ತೆ. ಅವಳಿಗೆ ಭಯ ಆಗ್ತಿರತ್ತೆ. ಆದ್ರೆ ಅವಳಲ್ಲಿಂದ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಖಂಡಿತವಾಗ್ಲೂ ಬ್ರಿಜೇಶ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ. ಇಲ್ಲಿ ಏನೋ ಇದೆ. ಪ್ರೀತಿ ಯಾವಾಗ ಆ ಮನೆ ಒಳಗಡೆ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ಲು, ಅವಳ ಮೂಗು ಒಂಥರ ಅನಿಸ್ತಾ ಇತ್ತು. ಯಾಕಂದ್ರೆ ಆ ಬಂಗ್ಲೋಲಿದ್ದ ಒಂದು ರೂಮ್ ಒಳಗಡೆಯಿಂದ ಒಂದು ಕೆಟ್ಟ ವಾಸನೆ ಬರ್ತಾ ಇತ್ತು. ಪ್ರೀತಿ ಯಾವಾಗ ಆ ರೂಮಿನ ಬಾಗಿಲ್ನ ತೆಗಿತಾಳೋ ಅವಳಿಗೆ ವಾಂತಿ ಆಗ್ಬಿಡತ್ತೆ. ಯಾಕಂದ್ರೆ ಅಲ್ಲಿ ಮನುಷ್ಯರ ತುಂಡು ತುಂಡು ಪೀಸ್ಗಳು ಬಿದ್ದಿರತ್ತೆ. ಅದು ಕೊಳ್ತು ಹೋಗಿರತ್ತೆ. ಪ್ರೀತಿ ವಾಪಸ್ ಮೇನ್ ಗೇಟ್ ಕಡೆ ಹೋಗ್ತಾಳೆ. ಆದ್ರೆ ಅವಳ ಕಾಲು ಇದ್ದಕ್ಕಿದ್ದ ಹಾಗೆ ನಿಂತು ಹೋಗುತ್ತೆ. ಆಗ ಅವಳು ನೋಡ್ತಾಳೆ, ಮೇನ್ ಗೇಟ್ ಅಲ್ಲಿ ಒಂದು ಜೋಕಾಲಿ ಇರತ್ತೆ. ಆ ಜೋಕಾಲಿನಲ್ಲಿ ಒಂದ್ ಹೆಂಗ್ಸ್ ಕೂತಿರ್ತಾಳೆ. ಯಾರ್ ನೀನು? ಇದಕ್ಕಿದ್ದ ಹಾಗೆ ಹಿಂದೆಯಿಂದ ಭುಜದ ಮೇಲೆ ಯಾರೋ ಕೈ ಇಡ್ತಾರೆ. ಅವಳು ಆಶ್ಚರ್ಯಪಟ್ಟು ಹಿಂದೆ ತಿರುಗಿ ನೋಡಿದ್ರೆ ಅವಳ ಓರ್ಗಿತ್ತಿ ಪೂಜಾ ನಿಂತಿರ್ತಾಳೆ. ಅದ್ಕೆ ಏನ್ ಮಾಡ್ತಾ ಇದ್ದೀರಾ? ಅಣ್ಣ ಮನೆಗ್ ಬಂದಿದ್ದಾರೆ. ತುಂಬಾ ಬೇಜಾರ್ ಮಾಡ್ಕೋತಾ ಇದ್ದಾರೆ. ನೀವು ಮನೇಲಿ ಯಾರಿಗೂ ಹೇಳ್ದೆ ಇಲ್ಲಿಗೆ ಯಾಕೆ ಬಂದ್ರಿ? ಪ್ರೀತಿ ಮೇನ್ ಗೇಟ್ ಕಡೆ ನೋಡ್ತಾಳೆ. ಜೋಕಾಲಿ ಮೇಲ್ ಕೂತಿದ್ದಂತ ಆ ಹೆಂಗ್ಸು ಅವಳಿಗೆ ಕಾಣಿಸೋದೇ ಇಲ್ಲ.
ಪೂಜಾ, ನೀನ್ ಒಳಗಡೆ ಯಾವಾಗ ಬಂದೆ? ನಿನ್ಗೆ ಆ ಮೇನ್ ಗೇಟ್ ಅಲ್ಲಿ ಕೂತಿದ್ದಂತ ಹೆಂಗ್ಸು. ಪೂಜಾ ಪ್ರೀತಿ ಮಾತನ್ನ ಅರ್ಧಕ್ಕೆ ನಿಲ್ಸಿ ಕೇಳ್ತಾಳೆ, ನಾನು ಹಿಂದಿನ ಬಾಗ್ಲಿಂದ ಬಂದೆ. ಇವಾಗ ನೀವ್ ಇಲ್ಲಿಂದ ಬೇಗ ಹೋಗಿ, ಅಣ್ಣ ಕರಿತಾ ಇದಾರೆ. ಪ್ರೀತಿ ಮನೆಗ್ ತಲುಪಿದ ಕೂಡ್ಲೇ ಬ್ರಿಜೇಶ್ ಕೋಪ ಮಾಡ್ಕೊಂಡು ಅವಳ ಕೈಲಿದ್ದಂತ ಕೀಗುಚ್ಚನ್ನ ಕಿತ್ಕೊಂಡು ಹೇಳ್ತಾನೆ, ಆ ಬಂಗ್ಲೆ ನಮ್ದೇ ತಾನೇ, ಮತ್ತೆ ನಾನು ಅಲ್ಲಿಗೆ ಹೋದೆ, ಅದಕ್ಕೆ ನೀವ್ ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ಆ ಮನೆಗೆ ಶಾಪ ಇದೆ, ಅಲ್ಲಿ ಭೂತ ಪ್ರೇತ ಇದೆ, ಹಾಗಾಗಿ ಆ ಮನೆನ ಬಾಗ್ಲಾಕಿಟ್ಟಿದೀವಿ. ಕಿವಿ ತೆರೆದು ಕೇಳಿಸ್ಕೊ, ಆ ಮನೆಗೆ ಯಾವತ್ತೂ ಹೋಗ್ಬಾರ್ದು. ಬ್ರಿಜೇಶ್ ಇಷ್ಟು ಕೋಪ ಮಾಡ್ಕೊಂಡಿದ್ದನ್ನ ಪ್ರೀತಿ ಯಾವತ್ತೂ ನೋಡೇ ಇರ್ಲಿಲ್ಲ. ಕೋಪದಲ್ಲಿ ಬ್ರಿಜೇಶ್ ರಾತ್ರಿ ಊಟ ಕೂಡ ಮಾಡ್ಲಿಲ್ಲ. ಆ ಹಳೆ ಬಂಗ್ಲೋ ರಹಸ್ಯ ಏನು ಅಂತ ತಿಳ್ಕೋತೀನಿ ಅಂತ ಪ್ರೀತಿ ಅಂದ್ಕೊಂಡ್ಲು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಬ್ರಿಜೇಶ್ ಫಸಲು ಮಾರೋದಕ್ಕೆ ಅಂತ ಹೋಗ್ತಿದ್ದ. ಒಂದು ದಿನ ಆದ್ಮೇಲೆ ವಾಪಸ್ ಬರ್ತಿದ್ದ. ಪ್ರೀತಿ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ಲು. ಈ ವರ್ಷ ಬ್ರಿಜೇಶ್ ಫಸಲ್ ಮಾರೋದಕ್ಕಂತ ಹೋದಾಗ ನಾನ್ ಹಳೆ ಮನೆಗ್ ಹೋಗ್ತೀನಿ ಅಂತ. ಬ್ರಿಜೇಶ್ ಸಂಜೆ ಮನೆಯಿಂದ ಹೊರಗೆ ಹೋಗ್ತಾನೆ. ರಾತ್ರಿ ಪ್ರೀತಿ ಅತ್ತೆ ಮತ್ತೆ ನಾದಿನಿ ನಿದ್ದೆ ಮಾಡಿದ್ಮೇಲೆ ಪ್ರೀತಿ ಹಳೆ ಮನೆ ಒಳಗಡೆ ಹೋಗ್ತಾಳೆ. ಮನೆಗ್ ಹೋಗ್ತಿದ್ ಹಾಗೆ ಅವಳ ಕಿವಿಗೆ ಯಾರೋ ಏನೋ ಹೇಳ್ತಾರೆ, ಜೀವಂತವಾಗಿ ಬಿಡೋದಿಲ್ಲ ನಾನು ಅವನ್ನ. ಯಾರ್ ನೀನು? ನಾನ್ ಮುಂದೆ ಬಾ, ನೀನ್ ಯಾರನ್ನ ಸಾಯಿಸ್ಬೇಕು ಅಂತಿದ್ಯಾ? ಅದೇ ಸಮಯಕ್ಕೆ ಒಳಗಡೆ ಇರೋ ರೂಮ್ ಬಾಗಿಲು ಓಪನ್ ಆಗತ್ತೆ. ಒಂದ್ ಹೆಂಗ್ಸು ಹೊರಗಡೆ ಬರ್ತಾಳೆ. ತುಂಬಾ ಕೋಪದಲ್ಲಿ ಮನುಷ್ಯರು ಮಾಂಸದ ತುಂಡುಗಳನ್ನ ಪ್ರೀತಿ ಮೇಲೆ ಎಸೆಯೋದಿಕ್ಕೆ ಶುರು ಮಾಡ್ತಾಳೆ. ಯಾರ್ ನೀನು? ನನ್ನಿಂದ ಏನ್ ಬಯಸ್ತಾ ಇದ್ಯಾ? ನಾನು ಬ್ರಿಜೇಶ್ನ ಮೊದಲನೇ ಹೆಂಡತಿ. ಆದ್ರೆ ಬ್ರಿಜೇಶ್ ನನಗೀಗಾಗ್ಲೇ ಮದ್ವೆ ಆಗಿದೆ ಅಂತ ನನ್ಗೆ ಯಾವತ್ತೂ ಹೇಳಲೇ ಇಲ್ಲ. ಬ್ರಿಜೇಶ್ ಮದ್ವೆ 10 ವರ್ಷದ ಹಿಂದೆ ನನ್ ಜೊತೆ ಆಗಿತ್ತು. ಮದ್ವೆ ಆಗಿ 5 ವರ್ಷ ಆದ್ಮೇಲೆ ನಾನ್ ಯಾವ ಮಗುಗೂ ಜನ್ಮ ಕೊಡಕ್ಕಾಗ್ಲಿಲ್ಲ. ಬ್ರಿಜೇಶ್ ಹೇಳ್ದ ನಾನು ಬೇರೆ ಮದ್ವೆ ಮಾಡ್ಕೋತೀನಿ ಅಂತ. ಆದ್ರೆ ನಾನ್ ಒಪ್ಕೊಳ್ಳಿಲ್ಲ. ಒಂದ್ ಮಗು ದತ್ತು ತಗೊಳ್ಳೋಣ ಅಂತ ಹೇಳ್ದೆ. ಆದ್ರೆ ಬ್ರಿಜೇಶ್ ಅಪ್ಪ ಅಮ್ಮನ್ಗೆ ಅವ್ರ ಮಗುನೇ ಬೇಕಾಗಿತ್ತು. ಅದಕ್ಕೋಸ್ಕರ ಬ್ರಿಜೇಶ್ಗೆ ಬೇರೆ ಹುಡ್ಗಿನ ನೋಡೋದಕ್ ಶುರು ಮಾಡಿದ್ರು. ನಾನು ಬೇಡ ಅಂತ ಗಲಾಟೆ ಮಾಡಿದಾಗ ಬ್ರಿಜೇಶ್ ಒಂದಿನ ನನ್ ಬಾಯಿಗೆ ಬಟ್ಟೆನ ಕಟ್ಟಿ ನನ್ನನ್ನ ಹಳೆ ಮನೆ ಕರ್ಕೊಂಡು ಹೋದ. ಅಷ್ಟೇ, ಮತ್ತವನು ನನ್ನನ್ನಲ್ಲಿ ಕೊಲೆ ಮಾಡ್ಬಿಟ್ಟ. ಅವ್ನು ನನ್ನ ದೇಹನ ತುಂಡು ತುಂಡ ಕತ್ತರಿಸಿ ಅದೇ ಮನೆ ಒಳಗಡೆ ಎಸ್ದುಬಿಟ್ಟ. ಮತ್ತೆ ನನ್ನ ಅಪ್ಪ ಅಮ್ಮನ ಹತ್ರ ಹೇಳ್ದ ನಾನು ನದಿಗ್ ಹಾರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡೆ ಅಂತ. ಬ್ರಿಜೇಶ್ನ ಮೊದಲನೇ ಹೆಂಡತಿಯ ಆತ್ಮ ಪ್ರೀತಿಗೆ ಎಲ್ಲ ಹೇಳ್ತಾ ಇತ್ತು. ಅದೇ ಸಮಯಕ್ಕೆ ಬ್ರಿಜೇಶ್ ಅಲ್ಲಿಗೆ ಬರ್ತಾನೆ. ಪ್ರೀತಿ, ನಾನು ನಿನ್ನ ಇಲ್ಲಿ ಬರಬಾರ್ದು ಅಂತ ಹೇಳಿದ್ನಲ್ಲ, ನನ್ ಮಾತ್ ಕೇಳಲ್ವಾ ನೀನು? ಕೊನೆಗೂ ನೀನು ಈ ಮನೆಗ್ ವಾಪಸ್ ಬಂದ್ಯಾ? ಬ್ರಿಜೇಶ್ ತನ್ನ ಮೊದಲನೇ ಹೆಂಡತಿ ರೂಪನ ನೋಡಿ ಹೆದರ್ಕೋತಾನೆ ಮತ್ತೆ ವಾಪಸ್ ಓಡ್ ಹೋಗ್ತಾನೆ. ಆದ್ರೆ ಬಾಗ್ಲು ತನಗ್ ತಾನೇ ಮುಚ್ಕೊಳ್ಳುತ್ತೆ. ಆ ಆತ್ಮ ಬ್ರಿಜೇಶ್ ದೇಹನ ತುಂಡು ತುಂಡಾಗಿ ಕತ್ತರಿಸ್ಬಿಡತ್ತೆ. ಬ್ರಿಜೇಶ್ ಸತ್ತು 2 ವರ್ಷ ಆಗಿತ್ತು. ತನ್ನ ಜೀವನದಲ್ಲಿ ನಡೆದಂತ ಆ ಘಟನೆಯ ನಂತರ ಪ್ರೀತಿ ಡಿಸೈಡ್ ಮಾಡ್ಕೊಂಡಿದ್ಲು, ನಾನು ಇನ್ನೊಂದ್ ಮದ್ವೆ ಖಂಡಿತ ಆಗಲ್ಲ, ನನ್ನ ಕಾಲ್ ಮೇಲೆ ನಾನೇ ನಿಂತ್ಕೊಂಡು ನನ್ನ ಜೀವನ ಸಾಗಿಸ್ತೀನಿ ಅಂತ.